2016ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಕಿತಾಬ್ ಎ ನವರಸ್ ಎಂಬ ಗ್ರಂಥ ಯಾರಿಗೆ ಸಂಬಂಧಪಟ್ಟಿದೆ? ಎರಡನೇ ಇಬ್ರಾಹಿಂ ಆದಿಲ್ ಶಾ, ಯೂಸುಫ್ ಆದಿಲ್ ಶಾ, ಇಸ್ಮಾಯಿಲ್ ಆದಿಲ್ ಶಾ, ಅಲಿ ಆದಿಲ್ ಶಾ. ಸರಿಯಾದಂತ ಉತ್ತರ ಇಬ್ರಾಹಿಂ ಆದಿಲ್ ಶಾ ನೋಡಿ. ಇಬ್ರಾಹಿಂ ರೋಜೆ ಯಾರಿಗೆ ಸಂಬಂಧಪಟ್ಟಿದೆ? ಇಬ್ರಾಹಿಂ ರೋಜೆ ಎಂಬ ಕಟ್ಟಡ ಯಾರಿಗೆ ಸಂಬಂಧಪಟ್ಟಿದೆ? ಎರಡನೇ ಇಬ್ರಾಹಿಂ ಆದಿಲ್ ಶಾ ಸಂಬಂಧಪಟ್ಟಿದೆ ನೋಡಿ. ಫೆರಿಸ್ತಾ ಎಂಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟನು? ಫೆರಿಸ್ತಾ ಎಂಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟನು? ಫೆರಿಸ್ತಾ ಎಂಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟನು? ಎರಡನೇ ಆದಿಲ್ ಶಾನ ಆಸ್ಥಾನಕ್ಕೆ ಭೇಟಿ ಕೊಟ್ಟನು. ಫೆರಿಸ್ತಾ ಎಂಬ ಇತಿಹಾಸಕಾರ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಆಸ್ಥಾನಕ್ಕೆ ಭೇಟಿ ಕೊಟ್ಟನು. ಇಂಪಾರ್ಟೆಂಟ್ ಕ್ವೆಶ್ಚನ್. ಶ್ರೀಕೃಷ್ಣ ದೇವರಾಯ ಯಾರಿಂದ ಗೋವಾ ಪ್ರದೇಶವನ್ನು ವಶಪಡಿಸಿಕೊಂಡ? ಶ್ರೀಕೃಷ್ಣ ದೇವರಾಯ ಯಾರಿಂದ ಗೋವಾ ಪ್ರದೇಶವನ್ನ ವಶಪಡಿಸಿಕೊಂಡನು? ಯಾರಿಂದ ಗೋವಾ ಪ್ರದೇಶವನ್ನು ವಶಪಡಿಸಿದ ಅಂತಂದ್ರೆ ಸರಿ ಉತ್ತರ ಇಸ್ಮಾಯಿಲ್ ಆದಿಲ್ ಶಾ ನೋಡಿ. ಸರಿ, ಯೂಸುಫ್ ಆದಿಲ್ ಶಾ. ಯೂಸುಫ್ ಆದಿಲ್ ಶಾನಿಂದ ಗೋವಾ ಪ್ರದೇಶವನ್ನ ವಶಪಡಿಸಿಕೊಳ್ತಾನೆ. ಗ್ರೂಪ್ ಸಿ 2016ರಲ್ಲಿ ಕೇಳಿದ ಪ್ರಶ್ನೆ. ವಿಜಯನಗರದ ಆಳ್ವಿಕೆಯ ರಾಜರ ಸಮ್ಮುಖದಲ್ಲಿ ಈ ಹಬ್ಬದಲ್ಲಿ ನರ್ತಕಿಯರು ನರ್ತನ ಮತ್ತು ಕುಸ್ತಿ ಮಾಡುತ್ತಿದ್ದರು. ಸರಿ ಉತ್ತರ ಮಹಾನವಮಿ ಉತ್ಸವ. ಆ ಮಹಾನವಮಿ ಉತ್ಸವ ಮುಂದೆ ಏನಾಗಿ ಪರಿವರ್ತನೆ ಆಯ್ತು ಅಂದ್ರೆ ದಸರಾ ಉತ್ಸವ ಆಗಿ ಪರಿವರ್ತನೆ ಆಗ್ತದೆ. ದಸರಾ ಉತ್ಸವ ಯಾರ ಕಾಲದಲ್ಲಿ ದಸರಾ ಉತ್ಸವ ಪರಿವರ್ತನೆ ಆಯ್ತು ಅಂದ್ರೆ ಮೈಸೂರಿನ ಒಡೆಯರ ಕಾಲದಲ್ಲಿ ದಸರಾ ಉತ್ಸವ ಆಗಿ ಪರಿವರ್ತನೆ ಆಗ್ತದೆ. ದಸರಾ ಉತ್ಸವನ ಆರಂಭ ಮಾಡಿದ ಕೀರ್ತಿ ಯಾರಿಗೆ ಸಲ್ತದ? ರಾಜ ಒಡೆಯ ಫಸ್ಟ್ ನೋಡಿ. ರಾಜ ಒಡೆಯ ಫಸ್ಟ್ ಇವರಿಗೆ ಸಂಬಂಧಪಟ್ಟಿದೆ. 1600ರಲ್ಲಿ. ಗ್ರೂಪ್ ಸಿ 2016ರಲ್ಲಿ ಕೇಳಿದಂತ ಪ್ರಶ್ನೆ. ರಂಭಾ ಪ್ರಸಿದ್ಧವಾಗಿರುವಂತ ನರ್ತಕಿಯಾಗಿದ್ದು ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದಾಳೆ? ರಂಭಾ ರಂಭಾ ಬಿಜಾಪುರದ ಆದಿಲ್ ಶಾಹಿಗಳ ಕಾಲದ ಪ್ರಸಿದ್ಧವಾಗಿರುವಂತ ನರ್ತಕಿ. ಅದು ಯಾರ ಕಾಲದಲ್ಲಿ ಅಂದ್ರೆ ಮೊಹಮ್ಮದ್ ಆದಿಲ್ ಶಾ. ಕರೆಕ್ಟಾ? ಮೊಹಮ್ಮದ್ ಆದಿಲ್ ಶಾ. ದಕ್ಷಿಣ ಭಾರತವನ್ನ ಮೊದಲ ಮುಸ್ಲಿಂ ಮನೆತನ ಯಾವುದು? ದಕ್ಷಿಣ ಭಾರತವನ್ನ ಆಳಿದಂತ ಮೊಟ್ಟ ಮೊದಲ ಮುಸ್ಲಿಂ ಮನೆತನ ಯಾವುದು? ದಕ್ಷಿಣ ಭಾರತವನ್ನ ಆಳಿದಂತ ಮೊಟ್ಟ ಮೊದಲ ಮುಸ್ಲಿಂ ಮನೆತನ ಯಾವುದು? ಬಹಮನಿಯ ಸುಲ್ತಾನರು. ಸಂಚಿ ಹೊನ್ನಮ್ಮ ಯಾರ ಕಾಲಕ್ಕೆ ಸಂಬಂಧಪಟ್ಟ ಪ್ರಸಿದ್ಧವಾದ ಮಹಿಳೆ? ಸಂಚಿ ಹೊನ್ನಮ್ಮ
ಯಾರ ಕಾಲಕ್ಕೆ ಸಂಬಂಧಪಟ್ಟ ಪ್ರಸಿದ್ಧವಾಗಿರುವಂತ ಮಹಿಳೆ? ಪೆಣ್ಣಲ್ಲವೇ ನಿಮ್ಮನ್ನೆಲ್ಲ ಹೆತ್ತವಳು, ಪೆಣ್ಣಲ್ಲವೇ ನಿಮ್ಮನ್ನೆಲ್ಲ ಸಲಿಗೆ ಸಾಕಿದವಳು, ಪೆಣ್ಣು ಪೆಣ್ಣಂದೇಕೆ ಪೇಳುಗಳಿವರು, ಕಣ್ಣು ಕಾಣದ ಗಾವಿಲರು. ಸರಿಯಾದಂತ ಉತ್ತರ ಮೈಸೂರಿನ ಒಡೆಯರ್ ನೋಡಿ. ಹಾಗಾದ್ರೆ ಮೈಸೂರಿನ ಒಡೆಯರ ಯಾವ ಒಡೆಯ? ಚಿಕ್ಕದೇವರಾಜ ಒಡೆಯನ ಕಾಲದಲ್ಲಿ ನೋಡಿ. ಚಿಕ್ಕದೇವರಾಜ ಒಡೆಯನ ಕಾಲದಲ್ಲಿ ಸಂಚಿ ಹೊನ್ನಮ್ಮ ಪ್ರಸಿದ್ಧವಾಗಿರುವಂತ ಸಾಂಗತ್ಯದಲ್ಲಿ ಹದಿಬದಿಯ ಧರ್ಮ ಅನ್ನುವಂತ ಕೃತಿಯನ್ನ ಬರೀತಾರೆ. ಅಬ್ದುಲ್ ರಜಾಕ್ ಯಾವ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾನೆ? ಅಬ್ದುಲ್ ರಜಾಕ್ ಯಾವ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾನೆ? ಅಬ್ದುಲ್ ರಜಾಕನು ಯಾವ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ? ಇಂಪಾರ್ಟೆಂಟ್ ಕ್ವಶನ್. ಅಬ್ದುಲ್ ರಜಾಕ್ ಯಾವ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾನ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ನೋಡಿ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟವರು ನಿಖಿಲೋ ಕೌಂಟಿ, ಕರೆಕ್ಟಾ? ಅಬ್ದುಲ್ ರಜಾಕ್, ಮತ್ತೆ ನಿಕಿಟಿನ್, ಮತ್ತೆ ಡೊಮಿಂಗೋ ಪಯಾಸ್, ಮತ್ತೆ ಡುರೇಟ್ ಬಾರ್ಬೋಸ್, ನಿಖಿಲೋ ಕೌಂಟಿ, ಅಬ್ದುಲ್ ರಜಾಕ್, ನಿಕಿಟಿನ್, ಡೊಮಿಂಗೋ ಪಯಾಸ್, ಡುರೇಟ್ ಬಾರ್ಬೋಸ್, ಮತ್ತೆ ನ್ಯೂನಿಚ್, ಮತ್ತೆ ಸೀಸರ್ ಫೆಡ್ರಿಸ್. ಸೀಸರ್ ಫೆಡ್ರಿಸ್. ನಿಖಿಲೋ ಕೌಂಟಿ ಒಂದನೇ ದೇವರಾಯ, ಎರಡನೇ ದೇವರಾಯ, ವಿರೂಪಾಕ್ಷರಾಯ, ಶ್ರೀಕೃಷ್ಣ ದೇವರಾಯ, ಅಚ್ಯುತರಾಯ, ಮತ್ತೆ ಸೀಸರ್ ಫೆಡ್ರಿಸ್ ಯಾವ? ಇಟಲಿ ದೇಶ ನೋಡಿ. ಆತ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಂದ್ರೆ ಸದಾಶಿವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಸದಾಶಿವರಾಯನ ಆಸ್ಥಾನಕ್ಕೆ. ಯಾಕಂದ್ರೆ ತಾಳಿಕೋಟೆ, ರಕ್ಕಸಿಗೆ ತಂಗಡಿ, ಕದನದ ನಂತರ ಬಂದಂತ ವ್ಯಕ್ತಿಗಳು. ಇವರು ಫಿಕ್ಸ್ ಕ್ವಶನ್ ನೋಡಿ. ವಿದೇಶಿಗರ ಮೇಲೆ ಗ್ಯಾರಂಟಿ ಪ್ರಶ್ನೆ ಕೇಳ್ತಾನೆ. 1421, 1443, 1470, 1415, 1500, 1514, 1520, 1535 ಮತ್ತೆ 1567. ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ತಪ್ಪು ಮಾಡಿದವನು ಇವನೇ, ಸೀಸರ್ ಫೆಡ್ರಿಸ್. ಯಾಕಂದ್ರೆ ತಾಳಿಕೋಟೆ, ರಕ್ಕಸಿಗೆ ತಂಗಡಿ, ಕದನದ ನಂತರ ಆಗಿರ್ತದೆ. ಕರೆಕ್ಟಾ? ನಿಖಿಲೋ ಕೌಂಟಿ ಯಾವ ದೇಶದವನು? ಇಟಲಿ ದೇಶ ನೋಡಿ. ಅಬ್ದುಲ್ ರಜಾಕ್ ಯಾವ ದೇಶದವನು? ಅಬ್ದುಲ್ ರಜಾಕ ಪರ್ಷಿಯಾ ದೇಶ ನೋಡಿ. ನಿಕಿಟಿನ್ ಯಾವ ದೇಶದವನು? ರಷ್ಯಾ ದೇಶ ನೋಡಿ. ಡೊಮಿಂಗೋ ಪಯಾಸ್, ಡುರೇಟ್ ಬಾರ್ಬೋಸ್ ಯಾವ ದೇಶದವರು? ಪೋರ್ಚುಗಲ್ ದೇಶ. ನ್ಯೂನಿಚ್ ಯಾವ ದೇಶದವನು? ನ್ಯೂನಿಚ್ ಪೋರ್ಲನೆ. ಇನ್ನು ಸೀಸರ್ ಫೆಡ್ರಿಸ್ ಯಾವ ದೇಶದವನು? ಇಟಲಿ ದೇಶ. ಇಟಲಿ. ಗ್ರೂಪ್ ಸಿ 2016ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಯಡೂರಿನಲ್ಲಿರುವಂತ ತೋಟದ ಸಿದ್ಧಲಿಂಗೇಶ್ವರ ದೇವಾಲಯ ಅಲಂಕರಿಸಿದಂತ ಪೇಂಟಿಂಗ್ ಯಾವುದು?
ಅಷ್ಟದಿಕ್ಪಾಲಕರು, ಚತುರ್ದಿಕ್ಪಾಲಕರು, ಪಂಚದಿಕ್ಪಾಲಕರು, ಅಷ್ಟದಿಕ್ಪಾಲಕರು, ಚತುರ್ದಿಕ್ಪಾಲಕರು, ಪಂಚದಿಕ್ಪಾಲಕರು, ಸರಿಯಾದಂತ ಉತ್ತರ ಅಷ್ಟದಿಕ್ಪಾಲಕರು. ರೈಟ್ ಆನ್ಸರ್. ಅಷ್ಟದಿಕ್ಪಾಲಕರು. ವಾರ್ಡರ್ 2018ರಲ್ಲಿ ಕೇಳಿದ ಪ್ರಶ್ನೆ ಇದು. ಯಾವ ರಾಜನಿಂದ ಬೆಂಗಳೂರಿನ ಪ್ರಸಿದ್ಧವಾಗಿರುವಂತಹ ಲಾಲ್ ಬಾಗ್ ಉದ್ಯಾನವನ ಅಣಿಗೊಳಿಸಲ್ಪಟ್ಟಿತ್ತು? ಹೈದರಾಲಿ, ಟಿಪ್ಪು ಸುಲ್ತಾನ್, ಕೃಷ್ಣದೇವರಾಯ, ಕೃಷ್ಣದೇವರಾಯ II. ಹೈದರಾಲಿ ರೈಟ್ ಆನ್ಸರ್. ಹೈದರಾಲಿ ಸರಿಯಾಗಿರುವಂತ ಉತ್ತರ. ಲಾಲ್ ಬಾಗ್ ಅನ್ನು ಪ್ರಸಿದ್ಧಿ ಮಾಡಿದ ಹೈದರಾಲಿನೇ. ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧಿಸಿದವರು ಯಾರು? ಸಹಾಯಕ ಸೈನ್ಯ ಪದ್ಧತಿಯನ್ನ ವಿರೋಧಿಸಿದಂತ ವ್ಯಕ್ತಿಗಳು. ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧಿಸಿದವರು ಯಾರಂದ್ರೆ ಟಿಪ್ಪು ಸುಲ್ತಾನ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡಿದಂತ ಮೊದಲ ವ್ಯಕ್ತಿ ಅಂದ್ರೆ ಹೈದರಾಬಾದ್ ನಿಜಾಮ. 1798ರಲ್ಲಿ ಹೈದರಾಬಾದ್ ನಿಜಾಮ, 1799ರಲ್ಲಿ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯ, 1800ರಲ್ಲಿ ತಂಜಾವೂರಿನ ಅರಸರು, 1801ರಲ್ಲಿ ಔಧದ ನವಾಬ, 1802ರಲ್ಲಿ ಪೇಶ್ವೆ 2ನೇ ಬಾಜಿರಾಯ. ಕರೆಕ್ಟ್. ಸೈನ್ಯ ಪದ್ಧತಿ ಸ್ವೀಕಾರ ಮಾಡಿದವರು ಯಾರು ಅಂತಂದ್ರ ಹೈದರಾಬಾದ್ ನಿಜಾಮ. ಬಟ್ ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧ ಮಾಡಿದವರು ಯಾರು ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧ ಮಾಡಿದವರು ಯಾರಂದ್ರೆ ಟಿಪ್ಪು ಸುಲ್ತಾನ್. ನೋಡಿ, ಟಿಪ್ಪು ಸುಲ್ತಾನ್. ಕರ್ನಾಟಕದ ಯಾವ ಸ್ಥಳವು ಜೈನರ ಯಾತ್ರಾ ಸ್ಥಳವಾಗಿದೆ? ಬೇಲೂರು, ಶ್ರವಣಬೆಳಗೊಳ, ಸೋರ್ಪುರ್, ತುಮಕೂರು. ಸರಿಯಾದಂತ ಉತ್ತರ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ. ಇದನ್ನ ಜೈನರ ದಿಗಂಬರ ಕಾಶಿ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಾಹುಬಲಿ ಮೂರ್ತಿಗಳದಾವೆ? ಎಸ್, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 5 ಸ್ಥಳಗಳಲ್ಲಿ ಬಾಹುಬಲಿ ಮೂರ್ತಿಗಳದಾವೆ. 5 ಸ್ಥಳಗಳಲ್ಲಿ. ಒಂದು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ, ಉಡುಪಿ ಜಿಲ್ಲೆಯ ಕಾರ್ಕಳ, ಮೈಸೂರಿನ ಗೊಮ್ಮಟಗಿರಿ, ಮತ್ತೆ ಧರ್ಮಸ್ಥಳದ ವೇಣೂರು, ಮತ್ತೆ ಇನ್ನೊಂದು ಯಾವುದು? ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ. ಐದು ಸ್ಥಳಗಳಲ್ಲಿ ಇದೆ ನೋಡಿ. ಎಷ್ಟು ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ಜರುಗುತ್ತದೆ ಜೈನ ಧರ್ಮದಲ್ಲಿ? ಎಸ್, ಪ್ರತಿ 12 ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ ಯಾಕೆ ಮಾಡ್ತಾರೆ ಮಹಾಮಸ್ತಾಭಿಷೇಕವನ್ನ? 12 ವರ್ಷಕ್ಕೊಮ್ಮೆ ಯಾಕೆ ಮಾಡ್ತಾರೆ? 2018ರಲ್ಲಿ 88ನೇ ಮಹಾಮಸ್ತಾಭಿಷೇಕ ಜರುಗಿತ್ತು. 2030ರಲ್ಲಿ 89ನೇ ಜರುಗ್ತದೆ. 12 ವರ್ಷಕ್ಕೊಮ್ಮೆ ಯಾಕೆ ಮಾಡ್ತಾರಂದ್ರ ಮಹಾವೀರ ತಪಸ್ಸು ಕುಂತ ನಂತರ ಆತನಿಗೆ ಜ್ಞಾನೋದಯ ಆಗ್ಬೇಕಾದ್ರೆ 12 ವರ್ಷಗಳ ಟೈಮ್ ತೊತ್ತು. ಮಹಾವೀರರಿಗೆ, ಜೈನ ಧರ್ಮದ 24ನೇ ತೀರ್ಥಂಕರಾಗಿರುವಂತ ಮಹಾವೀರರಿಗೆ ಸುಮಾರು 12 ವರ್ಷಗಳ ಕಾಲ ತಪಸ್ಸನ್ನು ಕೈಗೊಂಡ್ರು. ಆ ಉದ್ದೇಶಕ್ಕಾಗಿ ಎಸ್. ನೆಕ್ಸ್ಟ್ ಕ್ವೆಶ್ಚನ್. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಬಾಹುಬಲಿ ಮೂರ್ತಿ ಕಾಣಲು ಸಾಧ್ಯವಿಲ್ಲ? ಧರ್ಮಸ್ಥಳ, ಶ್ರವಣಬೆಳಗೊಳ, ಕಾರ್ಕಳ, ಉಡುಪಿ. ವಾರ್ಡರ್ 2018ರಲ್ಲಿ ಕೇಳಿದ ಪ್ರಶ್ನೆ ಇದು.
ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಬಾಹುಬಲಿ ಮೂರ್ತಿಯನ್ನು ಕಾಣಲು ಸಾಧ್ಯವಿಲ್ಲ? ಸರಿಯಾಗಿರುವಂತ ಉತ್ತರ ಉಡುಪಿಯಲ್ಲಿ ಕಾಣ್ಲಕ್ಕ ಸಾಧ್ಯ ಇಲ್ಲ. ಉಡುಪಿಯಲ್ಲಿ ಕಾಣ್ಲಕ್ಕ ಸಾಧ್ಯ ಇಲ್ಲ. ಈಗ ಜಸ್ಟ್ ಅದರ ಬಗ್ಗೆ ಡಿಸ್ ಮಾಡಿದೆವು. ಒಂದು ವೇಳೆ ಕಾರ್ಕಳ ಕೊಟ್ಟಿದ್ದ ಅಂತಂದ್ರೆ, ಕಾರ್ಕಳ ಕೊಟ್ಟಿರಲಿಲ್ಲ ಅಂದ್ರೆ ಉಡುಪಿ ಕನ್ಸಿಡರ್ ಆಗ್ತದೆ, ನೆನಪಿಡಿ. ಯಾಕಂದ್ರೆ ಉಡುಪಿ ಜಿಲ್ಲೆಯ ಕಾರ್ಕಳ ಅದು, ಉಡುಪಿ ಜಿಲ್ಲೆಯ ಕಾರ್ಕಳ. ಕರೆಕ್ಟಾ? ನೆಕ್ಸ್ಟ್, ಐಹೊಳೆ ಪಟ್ಟದಕಲ್ಲಿರುವಂತ ಸುಂದರವಾದ ದೇವಾಲಯಗಳನ್ನು ಯಾರು ಕಟ್ಟಿಸಿದರು? ಚಾಲುಕ್ಯರು, ಹೊಯ್ಸಳರು, ಶಾತವಾಹನರು, ರಾಷ್ಟ್ರಕೂಟರು? ಜೈಲರ್ 2018ರಲ್ಲಿ ಇದ್ದಂತ ಪ್ರಶ್ನೆ ಇದು. ಜೈಲರ್ 2018ರಲ್ಲಿ ಕೇಳಿದ ಪ್ರಶ್ನೆ, ಇಂಪಾರ್ಟೆಂಟ್ ಕ್ವಶನ್. ಐಹೊಳೆ ಮತ್ತು ಪಟ್ಟದಕಲ್ಲಿನಲ್ಲಿರುವಂತ ಸುಂದರವಾದ ದೇವಾಲಯಗಳನ್ನ ನಿರ್ಮಾಣ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ, ಸರಿ ಉತ್ತರ ಚಾಲುಕ್ಯರಿಗೆ ಸಲ್ತದ ನೋಡಿ, ಚಾಲುಕ್ಯರಿಗೆ. ಯಾವ ಊರಿನಲ್ಲಿ 3 ರೀತಿಯ ವಾಸ್ತುಶಿಲ್ಪಗಳನ್ನು ನೋಡ್ಲಕ್ ಸಾಧ್ಯ ಇದೆ? ಯಾವ ಊರಿನಲ್ಲಿ? ಎಕ್ಸಲೆಂಟ್, ಪಟ್ಟದಕಲ್ಲು. ಅದಕ್ಕೆ ಪಟ್ಟದಕಲ್ಲು 1987ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಸ್ಥಳ. ಪಟ್ಟದಕಲ್ಲಿನಲ್ಲಿ 3 ರೀತಿಯ ವಾಸ್ತುಶಿಲ್ಪಗಳನ್ನು ನೋಡ್ತೀವಿ. ಈ ರೀತಿ ನೋಡಿ, ಇದು ಒಂದೇ ಊರಿನಲ್ಲಿ 3 ರೀತಿಯ ವಾಸ್ತುಶಿಲ್ಪಗಳನ್ನು ನೋಡ್ತೀವಿ ನೋಡಿ. ಇದು ಯಾವ ಶೈಲಿ? ಒಂದದ್ದು ಇದು ಆರ್ಯನ್ ಶೈಲಿ ನೋಡಿ, ಆರ್ಯನ್ ಶೈಲಿ. ಇದು ಯಾವುದು? ದ್ರಾವಿಡ ಶೈಲಿ ನೋಡಿ. ಇದು ಯಾವ ಶೈಲಿ? ವೇಸರ ಶೈಲಿ ನೋಡಿ, ವೇಷಾರ ಶೈಲಿಯ ಕಟ್ಟಡಗಳು. ಈ 3 ಕಟ್ಟಡಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಕಟ್ಟುವಂತ ಕಟ್ಟಡ ಯಾವುದು? ಈ 3 ಕಟ್ಟಡಗಳದಾವಲ್ಲ, ಎ, ಬಿ, ಸಿ. ನಮ್ಮ ಊರುಗಳಲ್ಲಿ ಕಟ್ಟುವಂತ ಕಟ್ಟಡ ಯಾವುದು? ನಾವೆಲ್ಲ ನಮ್ಮ ಊರುಗಳಲ್ಲಿ ಕಟ್ಟುವಂತ ಇದೇ ಕಟ್ಟಡ ನೋಡಿ. ಯಾವ ಏನವ ಇಂಥವ್ ಕಟ್ತೀವ ನಾವು? ಈ ಸಿ ಪಕ್ಕ ನೋಡಿ ಹೋಗಿ ದೇವಸ್ಥಾನ ಮ್ಯಾಗ ಯಾವ ಶಾಣೆ ಆಯ್ತೆ ನಂಗೆ ನನಗೆ. ಈ ಶೈಲಿಯ ಕಟ್ಟಡಗಳದ ನಾವು ಹಳ್ಳಿಗಳದಾಗ. ನಮ್ಮ ಊರುಗಳಲ್ಲಿ ಎಂತ ಶೈಲಿ ಕಟ್ಟಡ ಅಂದ್ರೆ ಸಿ ಶೈಲಿಯ ಕಟ್ಟಡಗಳನ್ನು ಕಟ್ತೀವಿ. ಹೌದಲ್ಲ? ಎ ಶೈಲಿಯ ಕಟ್ಟಡಗಳು ಇವೆರಡರ ಸಮ್ಮಿಶ್ರಣ ನೋಡಿ. ಹಾಗಾದ್ರೆ ಈ 3 ಶೈಲಿಗಳಲ್ಲಿ ಬಾದಾಮಿ ಚಾಲುಕ್ಯರು ಯಾವ ಕಟ್ಟಡವನ್ನು ಕಟ್ಟಿದರು? ಈ 3 ಶೈಲಿಗಳಲ್ಲಿ ಬಾದಾಮಿ ಚಾಲುಕ್ಯರು. ಎಕ್ಸಲೆಂಟ್, ಇದನ್ನ ನೋಡಿ. ಹಾಗಾದ್ರೆ ಉತ್ತರ ಭಾರತದ ಆರ್ಯನ್ ಶೈಲಿ, ದಕ್ಷಿಣ ಭಾರತದ ದ್ರಾವಿಡ ಶೈಲಿ. ಆರ್ಯನ್ ಶೈಲಿ ಅಂದ್ರೆ ಒಂದೇ, ಇದನ್ನ ನಾಗರ ಶೈಲಿ ಅಂತ ಕರೀತಾರೆ, ನಾಗರ ಶೈಲಿ. ಈ 2 ಶೈಲಿಗಳ ಕಟ್ಟಡವನ್ನು ಏನಂತ ಕರೀತಾರೆ? 9 ಕಟ್ಟಡಗಳದ ಪಟ್ಟದಕಲ್ಲಿನಲ್ಲಿ. ಆ 9 ಕಟ್ಟಡಗಳು 3 ಶೈಲಿಯಲ್ಲಿ ಕಟ್ಟಾರ, 3 ಶೈಲಿಯಲ್ಲಿ ಕಟ್ಟಿದ್ದಾರೆ. ಆ ಉದ್ದೇಶಕ್ಕಾಗಿ ಪಟ್ಟದಕಲ್ಲು 1987ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿತ್ತು. ಪಟ್ಟದಕಲ್ಲಿನ ಇನ್ನೊಂದು ಹೆಸರು ಏನಂದ್ರೆ ಕಿಸುವಳ್ಳಲ್ ನೋಡಿ. ಪಟ್ಟದಕಲ್ಲಿನ ಇನ್ನೊಂದು ಹೆಸರು ಏನಂದ್ರ ಕಿಸುವಳ್ಳಲ್. ಐಹೊಳೆಯ ಮೊದಲ ಹೆಸರೇನು? ಐಹೊಳೆಯ ಮೊದಲ ಹೆಸರೇನು? ಆರ್ಯಪುರ ನೋಡಿ. ಐಹೊಳೆಯ ಮೊದಲ ಹೆಸರೇನಂದ್ರ ಆರ್ಯಪುರ.
ಐಹೊಳೆಯ ಮೊದಲ ಹೆಸರೇನಂದ್ರ ಆರ್ಯಪುರ. ಬದಾಮಿಯ ಹೆಸರೇನು? ವಾತಾಪಿ. ನೋಡಿ, ಬದಾಮಿಯ ಮೊದಲ ಹೆಸರೇನಂದ್ರ ವಾತಾಪಿ ಅಂತ ಹೇಳಿ ಗುರುತಿಸ್ತೀವಿ. ಈ ಮೂರು ನಗರಗಳು ಯಾವ ನದಿಯ ದಡದ ಮೇಲೆ ಕಂಡು ಬರ್ತವೆ? ಈ ಮೂರು ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತೆ ಅಂದ್ರೆ ಮಲಪ್ರಭಾ ನದಿಯ ದಡದ ಮೇಲೆ ಕಂಡು ಬರ್ತವೆ. ಮಲಪ್ರಭಾ ನದಿಯ ದಡದ ಮೇಲೆ ನಗರಗಳು ಕಂಡು ಬರ್ತವೆ. ಉತ್ತರ ಭಾರತದ ಬೇಸರ ಶೈಲಿ, ದಕ್ಷಿಣ ಭಾರತದ ನಾಗರ ಶೈಲಿ, ಅವೆರಡರ ಶೈಲಿಯನ್ನು ಏನ್ ಕರೀತಾರೆ? ಇವೆರಡರ ಶೈಲಿ ಮಿಶ್ರಣವನ್ನ, ಆರ್ಯನ್ ಶೈಲಿ ದ್ರಾವಿಡ ಶೈಲಿಗಳ ಮಿಶ್ರಣವನ್ನೇ ವೇಸರ ಶೈಲಿ ಅಂತ ಹೇಳಿ ಕರೀತಾರೆ. ವೇಸರ ಶೈಲಿ. PS 2020ರಲ್ಲಿ ಕೇಳಿದ ಪ್ರಶ್ನೆ, ವಿಜಯನಗರದ ಯಾವ ರಾಜನು ತನ್ನ ಸೈನಿಕರಿಗೆ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ಲುವಿದ್ಯೆ ನಿಪುಣರನ್ನು ನೇಮಕ ಮಾಡಿದನು? ಇಂಪಾರ್ಟೆಂಟ್ ಕ್ವಶನ್. ಒಂದನೇ ಬುಕ್ಕರಾಯ, ಒಂದನೇ ದೇವರಾಯ, ಕೃಷ್ಣ ದೇವರಾಯ ಮತ್ತು ರಾಮರಾಯ. ಇಂಪಾರ್ಟೆಂಟ್ ಕ್ವಶನ್. ಸರಿಯಾಗಿರುವಂತ ಉತ್ತರ ಒಂದನೇ ದೇವರಾಯ ಸರ್. ನೋಡಿ, ದೇವರಾಯ ಸರಿಯಾಗಿರುವಂತ ಉತ್ತರ. ವಿಜಯನಗರದ ಯಾವ ರಾಜನು ಸೈನಿಕರ ಯುದ್ಧ ಕೌಶಲ್ಯ ಹೆಚ್ಚಿಸಲು ಟರ್ಕಿಯ ಬಿಲ್ಲುವಿದ್ಯೆ ನಿಪುಣರ ನೇಮಕ ಮಾಡಿದಂದ್ರೆ ಒಂದನೇ ದೇವರಾಯ ಸರಿಯಾದಂತ ಉತ್ತರ. ಯಾಕಂದ್ರ ಅವ ರಾಯಚೂರ್ಗೆ ಹೋಗಿರ್ತಾನೆ, ಅಕ್ಕ ಸಾಲಿಗನ ಯುದ್ಧ ಅಂತ ಕರಿತೀವಿ ನಾವು. ಒಂದನೇ ದೇವರಾಯ ಏನ್ ಮಾಡ್ರಿ ಅಂದ್ರ ದಕ್ಷಿಣ ಭಾರತದ ಪದ್ಮಿನಿ ದೇವಿ ಅಂತಾರೆ. ಯಾರು? ಅಕ್ಕ ಸಾಲಿಗನ ಮಗಳಾಗಿರುವಂತ ಪರತ್. ಅಕ್ಕ ಸಾಲಿಗಳ ಮಗಳಾಗಿರುವಂತ ಪರತ್ತನ ಇಷ್ಟಪಡ್ತಿರ್ತಾನೆ ಒಂದನೇ ದೇವರಾಯ. ಪದೇ ಪದೇ ರಾಯಚೂರ್ ಕಡೆ ಹೋಗ್ತಿರ್ತಾನೆ. ಆ ರಾಯಚೂರ್ ಕಡೆ ಹೋದಾಗ ಜನರಿಗೆ ಸುದ್ದಿ ಗೊತ್ತಾಗ್ತದೆ. ಅವಾಗ ಫಿರೋಜ್ ಶಾ ಏನ್ ಮಾಡ್ತಾನೆ? ಒಂದನೇ ದೇವರಾಯನ ಸೋಲಿಸ್ತಾನೆ. ಇದನ್ನೇ ಅಕ್ಕಸಾಲಿ ಯುದ್ಧ ಅಂತ ಕರೀತಾರೆ. ಗುಳಂಗ್ ಬೀಳ್ತಾವ ಒಂದನೇ ದೇವರಾಯನಿಗೆ. ಅದಕ್ಕೆ ದೇವರಾಯ ಏನ್ ಮಾಡ್ತಾನೆ? ಸಿಟ್ಟಿಗೇರ್ತಾನೆ. ಸಿಟ್ಟಿಗೇರಿ ಹೆಂಗಾರ ಮಾಡಿ ಬಹಮನಿ ಸಾಮ್ರಾಜ್ಯವನ್ನು ಸೋಲಿಸ್ಬೇಕು ಅಂತೇಳಿ ಟರ್ಕಿಯ ಬಿಲ್ಲುವಿದ್ಯೆ ನಿಪುಣರನ್ನ ಕರೆಸ್ತಾನೆ. ಆ ಟರ್ಕಿಯ ಬಿಲ್ಲುವಿದ್ಯೆ ನಿಪುಣರನ್ನು ಕರೆಸಿ ಅವ್ರಿಗೆ ವಿಶೇಷವಾದಂತ ಟ್ರೈನಿಂಗ್ ಕೊಡ್ತಾನೆ. ಅದಕ್ಕೆ ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ ಇದು. ಒಂದನೇ ದೇವರಾಯನು ತನ್ನ ಸೈನಿಕರಿಗೆ ಟರ್ಕಿಯ ಬಿಲ್ಲುವಿದ್ಯೆ ನಿಪುಣರನ್ನು ನೇಮಕ ಮಾಡ್ತಾ ಹೋಗ್ತಾನೆ. ಈ ಕೆಳಗಿನ ಯಾವ ದೊರೆ ಚೀನಾ ದೇಶಕ್ಕೆ ತನ್ನ ರಾಯಭಾರಿಗಳನ್ನು ಕಳಿಸಿದ್ದ? ಚೀನಾ ದೇಶಕ್ಕೆ ತನ್ನ ರಾಯಭಾರಿಗಳನ್ನು ಕಳಿಸಿದ್ದ. ಚೀನಾ ದೇಶಕ್ಕೆ ತನ್ನ ರಾಯಭಾರಿಗಳನ್ನು ಕಳಿಸಿದ್ದ. ಚೀನಾ ದೇಶಕ್ಕೆ ತನ್ನ ರಾಯಭಾರಿಗಳನ್ನು ಕಳಿಸಿದ್ದ ಅಂತಂದ್ರ ಸರಿ ಉತ್ತರ ಒಂದನೇ ಬುಕ್ಕ. ರೈಟ್ ಆನ್ಸರ್. ಒಂದನೇ ಬುಕ್ಕರಾಯ ಸರಿಯಾಗಿರುವಂತ ಉತ್ತರ. ಈ ಕೆಳಗಿನ ಯಾವ ರಾಜನನ್ನ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂದು ಕರೆಯುತ್ತಿದ್ದರು? ಈ ಕೆಳಗಿನ ಯಾವ ರಾಜನನ್ನ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂದು ಕರೆಯುತ್ತಿದ್ದರು ಅಂತ ಕ್ವಶನ್ ಆಗಿದೆ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಸರಿಯಾದಂತ ಉತ್ತರ ಕೃಷ್ಣ ದೇವರಾಯ. ನೋಡಿ, ಶ್ರೀಕೃಷ್ಣ ದೇವರಾಯನನ್ನ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಹೇಳಿ ಕರೀತಿದ್ರು. ಹಂಪಿಯಲ್ಲಿ ಕೃಷ್ಣನ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಯಾರು? ಹಂಪಿಯಲ್ಲಿ ಕೃಷ್ಣನ ದೇವಾಲಯವನ್ನು ನಿರ್ಮಾಣ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಶ್ರೀಕೃಷ್ಣ ದೇವರಾಯ. ರೈಟ್ ಆನ್ಸರ್. ನೋಡಿ, ಹಂಪಿಯಲ್ಲಿ ಕೃಷ್ಣನ ದೇವಾಲಯವನ್ನು ಕಟ್ಟಿದವರು ಯಾರಂದ್ರ ಶ್ರೀಕೃಷ್ಣ ದೇವರಾಯ. BC 2019ರಲ್ಲಿ ಕೇಳಿದ ಪ್ರಶ್ನೆ, ಬಹುಮನಿ ರಾಜವಂಶವನ್ನು ಸ್ಥಾಪಿಸಿದವರು? ಅಲ್ಲಾವುದ್ದೀನ್ ಬಹಮದ್ ಶಾ, ಅಲ್ಲಾವುದ್ದೀನ್ ಮುಜಾಹಿದ್ ಶಾ, ದೌಡ್ ಶಾ, ಮೊಹಮ್ಮದ್ ಶಾ ಫಸ್ಟ್. ನೋಡಿ, ಅಲ್ಲಾವುದ್ದೀನ್ ಗಂಗು ಹಸನ್ ಬಹಮನಿ ಶಾ. ಪೂರ್ತಿ ಕೊಟ್ಟಿಲ್ಲ ಅವರು. ಅಲ್ಲಾವುದ್ದೀನ್ ಗಂಗು ಹಸನ್ ಬಹಮನಿ ಶಾ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಈ ಒಂದು ಸಾಮ್ರಾಜ್ಯದಲ್ಲಿ
ಅಲ್ಲಾವುದ್ದೀನ್ ಗಂಗು, ಹಸನ್ ಬಹುಮನ್ ಶಾ. ಕ್ವಶನ್ KS 2010ರಲ್ಲಿ ಕೇಳಿದ ಪ್ರಶ್ನೆ ನೋಡಿ. ಗದ್ಯ ಕರ್ಣಾಮೃತ ಎಂಬ ಕೃತಿ ಈ ಕೆಳಗಿನ ಯಾವ ಎರಡು ಮನೆತನಗಳ ನಡುವಿನ ಸಂಬಂಧವನ್ನು ಹೇಳುತ್ತದೆ? ಹೊಯ್ಸಳರು ಮತ್ತು ಪಾಂಡ್ಯರು, ಚೋಳರು, ಪಲ್ಲವರು, ಚಾಲುಕ್ಯ ರಾಷ್ಟ್ರಕೂಟರು, ಮೇಲಿನ ಯಾವುದೂ ಅಲ್ಲ. ಗದ್ಯ ಕರ್ಣಾಮೃತ ಎಂಬ ಕೃತಿ ಇದೆ. ಈ ಗದ್ಯನಾಮೃತ ಎಂಬ ಕೃತಿ ಈ ಕೆಳಕಂಡ ಯಾವ ಎರಡು ಮನೆತನಗಳ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ ಅಂದ್ರೆ ಹೊಯ್ಸಳ ಮತ್ತು ಪಾಂಡ್ಯರ ನಡುವಿನ ಸಂಬಂಧಗಳನ್ನು ತಿಳಿಸ್ತದೆ. ಹೊಯ್ಸಳರು ಮತ್ತು ಪಾಂಡ್ಯರ ನಡುವಿನ ಸಂಬಂಧ. ಹಾಗಾದ್ರೆ ಗದ್ಯ ಕರ್ಣಾಮೃತ ಎಂಬ ಗ್ರಂಥವನ್ನು ಬರೆದವರು ಯಾರು? ಎಸ್, ವೆರಿ ಗುಡ್. ಎರಡನೇ ವಿದ್ಯಾಧರ ಚಕ್ರವರ್ತಿ ನೋಡಿ. ಎರಡನೇ ವಿದ್ಯಾಧರ ಚಕ್ರವರ್ತಿ ಅನ್ನುವಂತ ವ್ಯಕ್ತಿ ಗದ್ಯ ಕರ್ಣಾಮೃತ ಎಂಬ ಗ್ರಂಥವನ್ನು ಬರೀತಾನೆ. ಈ ಗ್ರಂಥವು ಎರಡು ಮನೆತನಗಳ ನಡುವಿನ ಸಂಬಂಧವನ್ನು ತಿಳಿಸ್ತದೆ. ಒಂದು ಹೊಯ್ಸಳರು, ಇನ್ನೊಂದು ಪಾಂಡ್ಯರ ನಡುವಿನ ಸಂಬಂಧವನ್ನು ಹೇಳ್ತದೆ. ಅಖಿಲ ಭಾರತ ಸಂಸ್ಥಾನಗಳು, ಅಖಿಲ ಭಾರತ ಹಿಂದೂ ಮಹಾಸಭಾ ಎಲ್ಲ ನೋಡಿ ಸೇಮ್, ಎಲ್ಲವುಗಳನ್ನ ಒಳಗೊಂಡಿರ್ತಕ್ಕಂಥ ಸಮ್ಮೇಳನ. ಅಖಿಲ ಭಾರತ ಖಿಲಾಫತ್ ಸಮ್ಮೇಳನ ಆಗಿರಬಹುದು, ಅಖಿಲ ಭಾರತ ಹಿಂದೂ ಮಹಾಸಭಾ ಆಗಿರಬಹುದು, ಅಖಿಲ ಭಾರತ ಬ್ರಾಹ್ಮಣೇತರ ಸಭಾ ಆಗಿರಬಹುದು, ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ ಎಲ್ಲವುಗಳನ್ನು ಒಳಗೊಂಡಿದೆ ನೋಡಿ. ಅದಕ್ಕೆ ಇದನ್ನು ಏನ್ ಕರೀತಾರಂದ್ರೆ 1924ರ ಸಮ್ಮೇಳನ ಸಂಯುಕ್ತ ಸಮ್ಮೇಳನ ಅಂತ ಕರೀತಾರೆ. 1924ರ ಸಮ್ಮೇಳನ ಎಲ್ಲ ಸಂಯುಕ್ತ ಸಮ್ಮೇಳನ ಅಂತ ಹೇಳಿ ಕರಿತೀವಿ. ಕರ್ನಾಟಕ ವೈಭವ ಈ ಕೆಳಕಂಡ ಯಾವ ಪ್ರಭಾವವನ್ನು ಬೀರಿತು ಅಂತಂದ್ರ ಕರ್ನಾಟಕದ ಸ್ವತಂತ್ರ ಹೋರಾಟಗಾರಿ ಗುರುತು ನೀಡಿತ್ತು. ಕನ್ನಡ ಗತವೈಭವದ ಬಗ್ಗೆ ಜೊತೆ ಮೂಡಿಸಿತು. ಆಮೇಲೆ ಎಲ್ಲವೂ ಸರಿ. ಶಾತವಾಹನರ ಕಾಲದಲ್ಲಿ ನಗರಾಡಳಿತವನ್ನು ಏನಂತ ಕರೀತಿದ್ರು? ನಿಗಮ ಸಭಾ, ಆಗಮ ಸಭಾ, ಸಮಿತಿ, ವಿಧಾತ. ಶಾತವಾಹನರ ಕಾಲದಲ್ಲಿ ನಗರಾಡಳಿತವನ್ನ ಯಾವ ಹೆಸರಿಂದ ಕರೀತಿದ್ರು? ಸರಿಯಾದಂತ ಉತ್ತರ ನಿಗಮ ಸಭಾ ಅಂತ ಕರೀತಿದ್ರು. ನಿಗಮ ಸಭಾ, ನಿಗಮ ಸಭಾ. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳು ಹೀಗೆ ಕರೀತಿದ್ರಂದ್ರ ರಾಜ್ಯಗಳು ಅಂತ ಕರೀತಿದ್ರು ನೋಡಿ. ಗಗನ್ಮಹಲ್ ಕಟ್ಟಡ ಎಲ್ಲಿದೆ ಅಂದ್ರೆ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಇದು ಆದಿಲಗಳಿಗೆ ಸಂಬಂಧಪಟ್ಟಿದ್ದು. ಪ್ರೆಸೆಂಟ್ ಬಿಜಾಪುರದಲ್ಲಿದೆ. ವಸಾಹತು ಭಾರತದಲ್ಲಿ ಬಹಳ ಇಂಪಾರ್ಟೆಂಟ್ ನೋಡಿ, ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ. KS 2015ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಏನಂತ ಕರೀತಿದ್ರು ಅಂದ್ರೆ 21 ಬಂದೂಕಿನ ಸಲಾಮಿನ ರಾಜ್ಯ ಅಂತ ಕರೀತಿದ್ರು ನೋಡಿ. 21 ಬಂದೂಕಿನ ಸಲಾಮ ರಾಜ್ಯ ಅಂತ ಹೇಳಿ ಕರೀತಿದ್ರು. ಇಪ್ಪತ್ತೊಂದಿನ ಬಂದೂಕಿನ ಸಾಮ್ರಾಜ್ಯ. 1910 ಏಪ್ರಿಲ್ ಬೆಳಗಾಮದಲ್ಲಿ ಉಪ್ಪನ್ನ ಮಾರಿ ಹೋರಾಟವನ್ನು ಮಾಡಿದಂತ ವ್ಯಕ್ತಿ ಯಾರು? ಬೆಳಗಾಮದಲ್ಲಿ ಗಂಗಾಧರರಾವ್ ದೇಶಪಾಂಡೆ ನೋಡಿ. ಗಂಗಾಧರರಾವ್ ದೇಶಪಾಂಡೆ. ನೇರವಾದ ಪ್ರಶ್ನೆ ಹಿಂಗೆ ಕೇಳೋಣ.
ನವರಸಪುರ ಉತ್ಸವ ಎದರೊಂದಿಗೆ ಸಂಬಂಧ ಹೊಂದಿದೆ ಅಂದ್ರೆ ಸಂಗೀತದೊಂದಿಗೆ ನೋಡಿ. KS 2015 ಪ್ರಶ್ನೆ. ಕೊನೆಯ ಪ್ರಶ್ನೆ 2017 ಗಾಂಧೀಜಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹ ಜಾಥಕದಲ್ಲಿ ಪಾಲ್ಗೊಂಡಂತ ಕನ್ನಡಿಗ ಯಾರು? ಸರಿಯಾದ ಉತ್ತರ ಮೈಲಾರ ಮಹದೇವಪ್ಪ, ರೈಟ್ ಆನ್ಸರ್ ನೋಡಿ. ಈತನಿಗೆ ಎಷ್ಟು ವಯಸ್ಸಾಗಿತ್ತು ಅಂದ್ರೆ ಕೇವಲ 18 ವರ್ಷ ವಯಸ್ಸಾಗಿತ್ತು ಮೈಲಾರ ಮಹದೇವಪ್ಪನಿಗೆ. ಗಂಗರು, ಶಾತವಾಹನರು, ಬದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು. ಸಂಜಂತಾಮ್ರ ಶಿಲಾಶಾಸನ ಯಾರಿಗೆ ಸಂಬಂಧಪಟ್ಟಿದೆ? ಸಂಜಂತಾಮ್ರ ಶಿಲಾಶಾಸನ ಯಾರಿಗೆ ಸಂಬಂಧಪಟ್ಟಿದೆ? ಸಂಜಂತಾಮ್ರ ಶಿಲಾಶಾಸನ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಿದೆ. ಸಂಜಂತಾಮ್ರ ಶಿಲಾಶಾಸನ ರಾಷ್ಟ್ರಕೂಟ ಮನೆತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾಸನ ಅಂತ ಹೇಳಿ ಗುರುತಿಸ್ತೀವಿ. ಓಕೆನಾ? ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನು ಅತಿ ಸುದೀರ್ಘವಾಗಿ ಆಳಿದವರು ಯಾರು? ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ಅತಿ ಸುದೀರ್ಘವಾಗಿ ಅವರು ಯಾರಂದ್ರೆ ಗಂಗರ್ ನೋಡಿ. ಗಂಗಾ ಮನೆತನ ಇದೆಯಲ್ಲ, ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನು ಅತಿ ಸುದೀರ್ಘವಾಗಿ ಆಳಿದಂತ ಮನೆತನ ಅಂತೇಳಿ ನೋಡ್ತೀವಿ.